ಭಟ್ಕಳ ತಾಲೂಕಿನ ಗೊರಟೆ ಭಾಗದ ಮೀನುಗಾರರ ಅನುಕೂಲಕ್ಕಾಗಿ ಉದ್ಯಮಿ ಮಾಸ್ತಪ್ಪ ನಾಯ್ಕ ಅವರು ತಮ್ಮ ವೈಯಕ್ತಿಕ ಹಣದಲ್ಲಿ 2 ಸೋಲಾರ್ ಲ್ಯಾಂಪ್ ವ್ಯವಸ್ಥೆ ಮಾಡಿ ಇಂದು ಬುಧವಾರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಮೀನುಗಾರರು ತಮ್ಮ ಕಷ್ಟ ಮತ್ತು ಈ ಭಾಗದಲ್ಲಿರುವ ಸಮಸ್ಯೆಗಳನ್ನು ಮಾಸ್ತಪ್ಪ ನಾಯ್ಕ ಅವರ ಮುಂದೆ ತೋಡಿಕೊಂಡರು. ನಂತರ ಮಾತನಾಡಿದ ಮಾಸ್ತಪ್ಪ ನಾಯ್ಕ ಬಲ್ಸೆ ಮಾತನಾಡಿ, ಮಂಕಾಳ್ ವೈದ್ಯರೇ, ಸಚಿವ ಸಂಪುಟ ವಿಸ್ತರಣೆ ಮುಗಿದಿದೆ. ಈಗಲಾದರೂ ಬೆಂಗಳೂರಿನಿಂದ ಖಾಲಿ ಮಾಡಿಕೊಂಡು ಬಂದು ಜನರ ಮೂಲಭೂತ ಸಮಸ್ಯೆಗೆ ಪರಿಹಾರ ಮಾಡಿಕೊಡಿ. ತಾವು ಮೀನುಗಾರ ಸಚಿವ ಅವಧಿಯಲ್ಲಿ 3 ವರ್ಷ ಕತೆ ಹೇಳಿ ಆಶ್ವಾಸನೆ ನೀಡಿದ್ದೇ ಆಯಿತು. ಕನಿಷ್ಠ ಪಕ್ಷ ಮೀನುಗಾರರಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡಿ. ತಾವು ಮಾತ್ರ 2 ಕಿಲೋಮೀಟರ್ ರಸ್ತೆ ಮಾಡದೆ ತಮ್ಮ ವೆಂಕಟಾಪುರ ನದಿಗೆ ಹೊಂದಿಕೊಂಡ ರೆಸಾರ್ಟ್ ಹಾಗೂ ತಮ್ಮ ವೈಭವೀಕರಣಕ್ಕಾಗಿ ಸಂಪೂರ್ಣ ಕುಕನೀರ ಭಾಗದ ಫಾರೆಸ್ಟ್ ಲ್ಯಾಂಡ್ ಕತ್ತರಿಸಿ ರಸ್ತೆ ಅಗಲೀಕರಣ ಮಾಡಿಸಿಕೊಳ್ಳುತ್ತಿದ್ದೀರಿ. ಯಾಕೆ ಅಭಿವೃದ್ಧಿ ಕಾಣದೆ ಸೊರಗಿ ಹೋದ ತಾಲೂಕಿನಲ್ಲಿ ತಮ್ಮ ವೈಯಕ್ತಿಕ ದರ್ಬಾರ್ ಮಾತ್ರ ನಡೆಯುತ್ತಿದೆ. ಮೊನ್ನೆ ನಡೆದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮ ಹೆಸರನ್ನು ಟೈಪಿಂಗ್ ಮಿಸ್ಟೇಕ್ನಿಂದ ಕೈ ಬಿಟ್ಟಿದ್ದಲ್ಲ, ತಮಗೆ ಯೋಗ್ಯತೆ ಇಲ್ಲ ಅಂತ ಕೈ ಬಿಟ್ಟಿದ್ದಾರೆ. ಈಗಲಾದರೂ ಕನಿಷ್ಠ ಅವಧಿಯಲ್ಲಾದರೂ ನ್ಯಾಯಯುತವಾಗಿ ಸಾರ್ವಜನಿಕರ ಕೆಲಸ ಮಾಡಿ ಪುಣ್ಯ ಕಟ್ಟುಕೊಳ್ಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಾವು ಗೊರಟೆ ಭಾಗದಲ್ಲಿ ಒಂದು 2 ಸೋಲಾರ್ ಲ್ಯಾಂಪ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ. ಕಾರಣ ಅಂದರೆ ಕನಿಷ್ಠ ಒಂದು 3-4 ಸಾರಿ ನಾವು ಇಲ್ಲಿ ಮೀನುಗಾರರ ಸಮಸ್ಯೆಗೋಸ್ಕರ ಬಂದಿದ್ದೇವೆ ಈ ಭಾಗಕ್ಕೆ, ಗೊರಟೆ ಭಾಗದಲ್ಲಿ. ಅಂದರೆ ಮೇಜರ್ ಅಂತ ಹೇಳಿದ್ರೆ ಒಂದು ರೋಡಿನ ವ್ಯವಸ್ಥೆ, ಕನಿಷ್ಠ ಒಂದು 2 ಕಿಲೋಮೀಟರ್ ರೋಡ್. ಸೊ ಆ ರೋಡ್ ಪ್ರಾಬ್ಲಮ್ನಿಂದ ಇಲ್ಲಿಯ ಮೀನುಗಾರರಿಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಉಂಟು. ಯಾಕಂದರೆ ಅವರು ಬರೋ ಸಂಜೆ ಸಮಯದಲ್ಲಿ ಆಗ್ಬೋದು, ಲೈಟ್ ಇರೋದಿಲ್ಲ, ಒಂದು ಮೊದಲನೇ ಪ್ರಾಬ್ಲಮ್. ಎರಡನೇದು ಅಂತ ಹೇಳಿದ್ರೆ ಅಲ್ಲಿಂದ ದೋಣಿ ಮ್ಯಾಲೆ ಎಬ್ಸ್ಕೊಳ್ಬೇಕಂತ ಹೇಳಿದ್ರೆ ಸಂಪೂರ್ಣ ಕಲ್ಲೆಲ್ಲ ಮೇಲ್ಗಡೆ ಬಂದ್ಕೊಂಡು. ಸೊ ಆ ಕಲ್ಲು ಮ್ಯಾಲೆ ಬಂದಿರೋದ್ರಿಂದ ವೇಟ್, ದೋಣಿ ಆಲ್ರೆಡಿ ಮರ್ಗಿ ವೇಟ್ ಇರ್ತದೆ. ಸೊ ಆ ವೇಟ್ ಎಳ್ಕೊಂಡು ಬರಬೇಕಾದ್ರೆ ಕೆಳಗಡೆಯಿಂದ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿರ್ತದೆ. ಸೊ ಸುಮಾರು ಒಂದು ದೋಣಿ ಅವರು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಈಗ 30,000 ರೂಪಾಯಿ ಮಾಡಿಬಿಟ್ಟು 30,000 ರೂಪಾಯಿ ಖರ್ಚು ಮಾಡಿ ದೋಣಿನ ಒಂದು ಸೀಸನ್ದಲ್ಲೇ ಅವರು ಒಂದು ದೋಣಿನ ಸಾಮಾನ್ಯವಾಗಿ ಕಳ್ಕೊತಾರೆ. ಆ ರೀತಿ ಒಂದು ಸಿಚುವೇಶನ್ ಇಲ್ಲಿ ಉಂಟು. ಸೊ ಅದಕ್ಕೋಸ್ಕರ ಆಲ್ರೆಡಿ ಈ ಹಿಂದೆ ಮೀನುಗಾರರ ಸಚಿವರಾದ ಮಾಜಿ ಸಚಿವರು, ಈಗೇನು ಮಾಜಿ ಸಚಿವರಾಗಿದ್ದಾರೆ ಮಂಕಾಳ್ ವೈದ್ಯರು, ಅವರ ಅವಧಿಯಲ್ಲಿ ಕನಿಷ್ಠ 3 ವರ್ಷದ ಅವಧಿಯಲ್ಲಿ ಸಾಕಷ್ಟು 10-15 ಬಾರಿ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಇಲ್ಲಿಯ ನಾಗರಿಕರಿರ್ಬೋದು, ಮೀನುಗಾರರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿರ್ತಾರೆ. ಬಟ್ ರೋಡ್ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಕನಿಷ್ಠ ಒಂದು 3 ವರ್ಷದಿಂದನೂ ಇದೇ ಕಥೆನ ಹೇಳ್ಕೊಂತ ಬಂದಿದ್ದಾರೆ. ಬಟ್ ಸ್ಯಾಂಕ್ಷನ್ ಆದ ರೋಡ್ ಆಗಿದ್ದರೆ ಯಾಕೆ ಇದುವರೆಗೆ ರೋಡ್ ಕೆಲಸನ ಮುಗಿಲ್ಲ? ಜಸ್ಟ್ 2 ಕಿಲೋಮೀಟರ್ ರೋಡ್ ಮಾಡಲಿಕ್ಕೆ ಯೋಗ್ಯತೆ ಇಲ್ದಿದ್ದರು ನೀವು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಿದ್ದೀರಿ ಬೆಂಗಳೂರಲ್ಲಿ. ನಿಮ್ಗೆ ಮಾನ ಮರ್ಯಾದೆ ಅಂತ ಇದ್ದರೆ ಫಸ್ಟ್ ಮೀನುಗಾರರ ಸಮಸ್ಯೆ ಏನಂತೇಳಿ ಕೇಳಿ. ಮೀನುಗಾರರ ಸಮಸ್ಯೆ ಇಲ್ಲಿ 2 ಕಿಲೋಮೀಟರ್ ರೋಡಿನ ಸಮಸ್ಯೆಯಿಂದ ಒಬ್ಬೊಬ್ಬ ಒಂದೊಂದು ದೋಣಿಯ ಮಾಲೀಕರು 25,000 ರೂಪಾಯಿನ ಒಂದೊಂದು ಸೀಸನ್ನಲ್ಲಿ ವೇಸ್ಟ್ ಮಾಡ್ಕೊತಿದ್ದಾರೆ, ಕಳ್ಕೊಂತಿದ್ದಾರೆ. ಅವ್ರು 25,000 ಅರ್ನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಅದನ್ನು ಫಸ್ಟ್ ಯೋಚನೆ ಮಾಡಿ. ನೀವು ನಿಮಗೇನೋ ಟೈಪಿಂಗ್ ಮಿಸ್ಟೇಕಿಂದ ಕೈ ಬಿಟ್ಟಿದ್ದಾರೆ ಅಂತ ಹೇಳಿದಲ್ಲ, ನಿಮಗೆ ಯೋಗ್ಯತೆ ಇಷ್ಟೇ, ನಿಮಗೆ ಯೋಗ್ಯತೆ ಇಲ್ಲ ಅಂತೇಳಿ ಕೈ ಬಿಟ್ಟಿದ್ದಾರೆ. ಮೀನುಗಾರರ ಸಮಸ್ಯೆ ಇಷ್ಟೊಂದು ಉಂಟು. ಫಸ್ಟ್ ಬೆಂಗಳೂರಿಂದ ಖಾಲಿ ಮಾಡ್ಕೊಬಂದು ಇಲ್ಲಿ ಮೀನುಗಾರರ ಸಮಸ್ಯೆಗೆ 2 ಕಿಲೋಮೀಟರ್ ರೋಡ್ ಮಾಡ್ಕೊಟ್ಟು ನಿಮ್ಮ ಗೌರವವನ್ನು ಕಾಪಾಡ್ಕೊಳ್ಳಿ. ನೀವು ನೋಡಿ, ಇವತ್ತು ಮೀನುಗಾರರಿಗೆ ಒಂದು 2 ಕಿಲೋಮೀಟರ್ ರೋಡ್ ಇಲ್ಲ. ಆದರೆ ಕುಕ್ನೀರು ಭಾಗದಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಸಂಪೂರ್ಣ ಕುಕ್ನೀರದಿಂದ ನಿಮ್ಮದು ಏನಲ್ಲೊಂದು ಬ್ರಿಡ್ಜ್ ಸೇತುವೆ ನಡೀತಾ ಉಂಟು, ಅಲ್ಲಿಗೆ ಹೋಗ್ಲಿಕ್ಕೆ ಸಂಪೂರ್ಣ ಒಂದು ಫಾರೆಸ್ಟ್ ಲ್ಯಾಂಡನ್ನು ಕೂಡ ಕಡಿತಾ ಇದ್ದಾರೆ. ಯಾರಿಗೋಸ್ಕರ, ಯಾಕೋಸ್ಕರ ಕಡಿದು ಅಷ್ಟೊಂದು ರೋಡ್ ಅಗಲೀಕರಣ ಮಾಡ್ತೀರಿ? ನಿಮ್ಮ ವೈಭವಕ್ಕೋಸ್ಕರ, ನಿಮ್ಮ ಖಾಸಗೀಕರಣಕ್ಕೋಸ್ಕರ ನೀವು ಏನು ಬೇಕಾದ್ರೂ ಮಾಡ್ತೀರಿ. ಬಟ್ ಇಲ್ಲಿಯ ಜನಕ್ಕೋಸ್ಕರ, ಸಾಮಾನ್ಯ ಮೀನುಗಾರರಿಗೋಸ್ಕರ ನೀವು ಒಂದು ನಯಾ ಪೈಸೆ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಶಾಸಕರು? ಈಗಲಾದರೂ ಸಚಿವ ಸ್ಥಾನದ ಇದ್ದ ಸಂಪುಟದ ವಿಸ್ತರಣೆ ಮುಗಿದೋಯ್ತು. ಈಗಲಾದರೂ ಖಾಲಿ ಮಾಡ್ಕೊಂಡು ಇಲ್ಲಿ ಸಮಸ್ಯೆ ಆದರೂ, ಸಾಧಾರಣ ಸಮಸ್ಯೆ ಆದರೂ ನೀವು ಪರಿಹಾರ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ. ಹಾಗೆ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದೆ ಗೊರಟೆ ಭಾಗದಲ್ಲಿ. ತಾವು ಕೂಡ ದಯವಿಟ್ಟು ಒಂದ್ಸಾರಿ ಬಂದು ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಅಣ್ಣಪ್ಪ ಮೊಗೇರ್, ಸುಬ್ರಾಯ್ ಮೊಗೇರ್, ನಾಗೇಶ್ ಮೊಗೇರ್, ನಾಗೇಂದ್ರ ಮೊಗೇರ್, ಸಿರಿ ಮೊಗೇರ್, ರಾಧಾ ಕಾರ್ವಿ, ಈಶ್ವರ್ ಮೊಗೇರ್, ಶ್ರೀಧರ್ ಮೊಗೇರ್, ಮಾಸ್ತಿ ಮೊಗೇರ್, ತಿಮ್ಮಪ್ಪ ಮೊಗೇರ್, ವೆಂಕಟರಮಣ್ ಮೊಗೇರ್, ಕುಮಾರ್ ಮೊಗೇರ್ ಮುಂತಾದವರು ಇದ್ದರು.